ವಿದ್ಯಮಾನ. ಭಗವಂತನ ನಾಮಸ್ಮರಣೆಯನ್ನೇ ಮಾಡುತ್ತಾ ಗುರುಕುಲದಿಂದ ಹೊರಮಟ್ಟಂತಹ ನಾನು ವಿಶ್ವವನ್ನೇ ವಿದ್ಯಾಲಯವೆಂದು ಭಾವಿಸಿದೆ. ಕಂಚಿಯ ವರದರಾಜಸ್ವಾಮಿಯ ಅನುಗ್ರಹದಿಂದ ಬದುಕಿನಲ್ಲಿ ಅನುಭವದ ಆಕಾಂಕ್ಷೆ ಮೊಳೆಯಿತು. ಮಹಾಪೂರ್ಣರೆನ್ನುವಂತಹ ವಿದ್ವಾಂಸರ ಹತ್ತಿರ ಹೋದೆ. ನಾರಾಯಣ ಪ್ರಬಂಧಗಳನ್ನ ಕಂಠಪಾಠ ಮಾಡಿಕೊಂಡೆ. ಸದಾ ಸರ್ವದಾ ಶ್ರೀಮನ್ನಾರಾಯಣನನ್ನು ಕೊಂಡಾಡುತ್ತಾ ದಿನಗಳಿವೆ. ಮಹಾಪೂರ್ಣರನ್ನ ಮನೆಗೆ ಕರೆದಾಗ ಅವರ ಹೆಂಡತಿ ನನ್ನ ಹೆಂಡತಿ ಇರುವರು ಪರಸ್ಪರ ಮನಸ್ತಾಪಕ್ಕೆ ಕಾರಣೀಭೂತರಾದರು. ಜಾತಿಯ ವಿಷಯವನ್ನ ಮನಸ್ಸಿನಲ್ಲಿ ಪರಿಭಾವಿಸಿದಂತಹ ನನ್ನ ಮಡದಿ ಗುರುಗಳನ್ನು ಗುರುಪತ್ನಿಯನ್ನು ಅವಮಾನ ಮಾಡುವಂತಹ ಒಂದು ಸ್ಥಿತಿ ನನ್ನ ಸಂಸಾರದ ಸನ್ನಿವೇಶದಲ್ಲಿ ಉಂಟಾಗಿದೆ. ಹೆಂಡತಿಯನ್ನು ತವರ ಮನೆಗೆ ಕಳುಹಿ ಸನ್ಯಾಸದ ವಾಂಛೆಯನ್ನ ಹೊಂದಿ ನೇರವಾಗಿ ವರದರಾಜನ ಪಾದಗಳಿಗೆ ಎರಗಿ ಗೃಹಸ್ಥಾಶ್ರಮವನ್ನ ನೀಗಿಕೊಂಡೆ. ಯತಿರಾಜನೆನ್ನುವಂತಹ ನಾಮಧೇಯವನ್ನ ಪಡೆದೆ. ಎಲ್ಲ ಗುರುಗಳು ಕೂಡ ಲೋಕದಲ್ಲಿ ನನ್ನ ಜ್ಞಾನವನ್ನು ವಿಕಾಸಿಸುವಂತಹ ಅನೇಕಾನೇಕ ಬೋಧೆಗಳನ್ನು ಮಾಡಿದರು. ಶ್ರೀರಂಗಕ್ಕೆ ಹೋದ ಆ ಕಾಲ ಈಗಲೂ ನೆನಪಿದೆ. ಯಾಮುನಾಚಾರ್ಯರನ್ನು ನೋಡಬೇಕು ಎನ್ನುವಂತಹ ಆಕಾಂಕ್ಷೆ ನನ್ನದಾಗಿತ್ತು. ಅವರ ಸನ್ನಿಧಿಯನ್ನು ಸೇರುವಷ್ಟು ಹೊತ್ತಿಗೆ ಅವರು ಇಹಯಾತ್ರೆಯನ್ನೇ ಮುಗಿಸಿದರು. ಅವರ ಮನೆಯ ಚಾವಡಿಯಲ್ಲಿ ಅವರ ಶವವನ್ನ, ಪಾರ್ಥಿವ ಶರೀರವನ್ನು ಮಲಗಿಸಿ ಆ ಪಾರ್ಥಿವ ಶರೀರಕ್ಕೆ ಕೈ ಮುಗಿದು ಯೋಚನೆ ಮಾಡುತ್ತಾ ಇರುವಾಗ ಆ ಶವದ ಬಲಗೈಯ 3 ಬೆರಳು ಮಡಚಿದ್ದರೂ ಬಿಡಿಸಿಕೊಳ್ಳಲ್ಪಟ್ಟು ಆಶ್ಚರ್ಯ. ನನ್ನ ಮನಸ್ಸಿನಲ್ಲಿ ನಾನು ಆಲೋಚನೆ ಮಾಡಿದ್ದಿಷ್ಟೇ, ಯಾಮುನಾಚಾರ್ಯರ ಅಂತರಂಗದಲ್ಲಿರುವಂತಹ ಅಭಿಷ್ಟಗಳು ಏನು? ವೇದವ್ಯಾಸರ ವೇದಾಂತ ಸೂತ್ರಗಳಿಗೆ ಭಾಷ್ಯವನ್ನು ಬರೆಯಬೇಕು, ತಿರುವಾಯುಮೋಳಿಯನ್ನ, ಸಿರಿವಾಯು ನುಡಿಯನ್ನ ಜಗತ್ತಿನಾದ್ಯಂತ ಪಸರಿಸಬೇಕು, ದೇಶ ದೇಶಗಳಲ್ಲಿ ಸಂಚಾರ ಮಾಡಿ ವಿಶಿಷ್ಟಾದ್ವೈತದ ತತ್ವಬೋಧೆಯನ್ನ ಹೇಳಬೇಕು, ಜನಸಾಮಾನ್ಯರನ್ನ ಭಗವತ್ ನಾಮ ಸಂಕೀರ್ತನೆಯ ಕಡೆಗೆ ಪ್ರೇರಿಸಬೇಕು. ಇದು ನನ್ನ ಆಕಾಂಕ್ಷೆ. ಈ 3 ಆಕಾಂಕ್ಷೆಯನ್ನು ನನ್ನ ಮನಸ್ಸಿನಲ್ಲಿ ನಾನು ಆಲೋಚಿಸುವಂತಹ ಹೊತ್ತಿಗೆ ಯಾಮುನಾಚಾರ್ಯರ ಅಂತರಂಗದ ಅಪೇಕ್ಷೆಯು ಅದೇ ಆಗಿತ್ತು ಎನ್ನುವುದು, ಮಡಚಿದ 3 ಬೆರಳುಗಳು ಶವವಾದರೂ ಕೂಡ ಬಿಡಿಸಿಕೊಂಡಿದ್ದಲ್ಲ ಎನ್ನುವುದನ್ನು ಗ್ರಹಿಸಿ. ಇರಲಿ, ಮನಸ್ಸಿನ ಸಂಕಲ್ಪ ಬಹಳ ದೊಡ್ಡದು. ಈಗ ಸನ್ಯಾಸ ದೀಕ್ಷೆಯನ್ನು ಪಡೆದಿದ್ದೇನೆ. ರಾಮಾನುಜ ನಾಮವನ್ನು ತ್ಯಜಿಸಿ ಯತಿರಾಜ ಎನ್ನುವಂತಹ ಹೆಸರನ್ನು ಪಡೆದಿದ್ದೇನೆ. ಇನ್ನು ನನ್ನ ಏಕೈಕ ದೃಷ್ಟಿ ಲೋಕೋದ್ಧಾರ, ವಿಶಿಷ್ಟಾದ್ವೈತದ ತತ್ವಬೋಧೆಯ ಮೂಲಕ ಪ್ರಪತ್ತಿಯ ಮಾರ್ಗದಲ್ಲಿ, ಶರಣಾಗತಿಯ ಮಾರ್ಗದಲ್ಲಿ ಜನರು ನಾರಾಯಣ ಸಂಕೀರ್ತನೆಯನ್ನು ಮಾಡಬೇಕು, ಸಮಾಜದಲ್ಲಿ ಸಾಮರಸ್ಯ ಮೂಡಬೇಕು, ಅನುಭವಯುತವಾದಂತಹ ಜೀವನ ಸಾಗಬೇಕು, ಈ ಇಹವೂ ಕೂಡ ಸ್ವರ್ಗತುಲ್ಯವಾಗಬೇಕು ಎನ್ನುವಂತಹ ಕಲ್ಯಾಣ ಕಾಂಕ್ಷೆ ನನ್ನದು. ಏನು ಮಾಡೋಣ? ದ್ರವಿಡ ದೇಶದ ರಾಜನಿಗೆ ನನ್ನ ವೈಷ್ಣವ ಧರ್ಮೋಪದೇಶ ಇಷ್ಟವಾಗಲಿಲ್ಲ ಅಂತ ಕಾಣುತ್ತೆ. ಶೈವ ಮತಾವಲಂಬಿಯಾದಂತಹ ಆ ರಾಜ ನನ್ನನ್ನು ಬಂಧಿಸುವಂತಹ ಹುನ್ನಾರವನ್ನು ಮಾಡಿದ. ಪಾಪ, ಮನುಷ್ಯ ಮಾತ್ರನಾಗಿ ಹುಟ್ಟಿದಂತಹ ವ್ಯಕ್ತಿ ಕೇವಲ ಐಹಿಕ ಭೋಗಲಾಲಸೆಯಲ್ಲೇ ಮುಳುಗಿ ರಾಜಾಧಿಕಾರ ಎನ್ನುವುದು ಶಾಶ್ವತ ಎನ್ನುವ ಭ್ರಮೆಗೆ ಒಳಗಾಗುತ್ತಾನೆ. ಅವನನ್ನು ಶಿಕ್ಷಿಸುವುದು ದೊಡ್ಡದಲ್ಲ. ಆದರೆ ಆ ಸಂದರ್ಭದಲ್ಲಿ ಇರುವಂತಹ ಒಂದೇ ಒಂದು ದಾರಿ, ದ್ರವಿಡ ದೇಶವನ್ನು ಬಿಟ್ಟು ನನ್ನ ಭಕ್ತಿ ಪಥಕ್ಕೆ ಪೂರಕವಾದಂತಹ ನಾಡು ಎಲ್ಲಿದೆ ಅಂತ ಹುಡುಕು. ಅದಕ್ಕಾಗಿ ದ್ರವಿಡ ದೇಶವನ್ನ ಬಿಟ್ಟು ಕನ್ನಡದ ನಾಡಿಗೆ ಬಂದಿದೆ. ಆಹಾ, ಎಷ್ಟು ಚೆನ್ನಾಗಿದೆ ಈ ಕರ್ನಾಟಕ. ಜನರೆಲ್ಲರೂ ಕೂಡ ಸತ್ಯಸಂಧರಾಗಿದ್ದಾರೆ, ಧರ್ಮ ಪಕ್ಷಪಾತಿಗಳಾಗಿದ್ದಾರೆ. ಇಂತಹ ಜನರಿಗೆ ಸತ್ಯವನ್ನ, ನ್ಯಾಯವನ್ನ, ಧರ್ಮವನ್ನ, ವಿಶಿಷ್ಟಾದ್ವೈತದ ಬೋಧೆಯನ್ನ ಮಾಡುತ್ತಾ ಬಂದಿದ್ದೇವೆ.
ದ್ವಾರ ಸಮುದ್ರ ಎನ್ನುವಂತಹ ಸ್ಥಳಕ್ಕೆ ನಾನು ಬಂದಿದ್ದೇನೆ. ಈಗ ಇಲ್ಲಿಯ ರಾಜ ವಿಷ್ಣುವರ್ಧನ ಎನ್ನುವಂಥದ್ದು, ಅವನ ಹೆಸರನ್ನು ಕೇಳಿಬಲ್ಲೆ. ನೋಡೋಣ, ಅವನ ಸಂದರ್ಶನವೂ ಆಗಬಹುದು. ಸ್ವಾಮಿ, ಜೀವನದಾರಭ್ಯ ನನ್ನ ಮಗಳು ಅನಾರೋಗ್ಯದಿಂದ ಬಳಲುತ್ತಾ ಇದ್ದವಳು ಕೇವಲ ನಿಮ್ಮ ಹತ್ತಿರ ಬಂದು ಬೇಡಿಕೊಂಡಾಗ ಒಂದು ತೀರ್ಥ ಪ್ರೋಕ್ಷಣೆ ಮಾತ್ರದಿಂದಲೇ ಅವಳ ರೋಗವನ್ನು ನಿವಾರಿಸಿದ ಮಹಾತ್ಮರು ನೀವು. ಭಗವಂತ ದೊಡ್ಡವರು. ಅಂತಹ ಭಯಾನಕವಾದ ಭೀಕರವಾದ ರೋಗವನ್ನ ನಿವಾರಿಸಿದ ಮೇಲೆ ನಿಜಕ್ಕೂ ನನ್ನನ್ನೇ ನಾನು ಮರೆತು ವೈದ್ಯೋ ನಾರಾಯಣೋ ಹರಿಹಿ ಅಂತ ಮಾತಿದೆ. ಅದೊಂದು ಮಾತು. ಸ್ವೀಕರಿಸುವಂತಹ ತೀರ್ಥವು ಔಷಧ ತುಲ್ಯವಾಗುತ್ತದೆ. ಯಾಕೆ? ಶ್ರೀಮನ್ನಾರಾಯಣನೇ ವೈದ್ಯ ಅಂತ ಭಾವಿಸಿದ ಭಕ್ತಿಯ ಹಿನ್ನೆಲೆ ಇದ್ದಾಗ, ಅಂತಹ ಭಕ್ತಿ ನಿಮ್ಮಲ್ಲಿ ಇದ್ದುದರಿಂದ ನಿನ್ನ ಮಗಳ ವ್ಯಾಧಿ ದೂರವಾಗಿದೆ. ಯಾವುದೋ ಒಂದು ರೀತಿಯಲ್ಲಿ ನನ್ನ ಮಗಳ ವ್ಯಾಧಿಯನ್ನ ದೂರ ಮಾಡಿದವರು ನೀವು ಎಂಬಲ್ಲಿಗೆ ಇಷ್ಟು ದಿನ ಜೈನ ಮತದಲ್ಲಿದ್ದಂತಹ ನಾನು ನಿಮ್ಮ ವೈಷ್ಣವ ಮತವನ್ನು ಅನುಸರಿಸಲು ಸಿದ್ಧನಿದ್ದೇನೆ ಸ್ವಾಮಿ. ಬಿಟ್ಟಿದೇವ, ನಿನಗೊಂದು ಹೊಸ ಹೆಸರು ಕೊಡಬೇಕು ಅಂತ ಆಸೆಯಾಗಿದೆ. ಸ್ವಾಮಿ, ಪವಿತ್ರವಾದಂತಹ ವಂಶದಲ್ಲಿ ಜಾಯಮಾನಕ್ಕೆ ಬಂದ ನೀನು ಎಲ್ಲ ಧರ್ಮಗಳ ಸಾರ ಏನು? ಸಮಾಜ ಸೇವೆ. ರಾಜದಂಡವನ್ನು ಹಿಡಿದರೂ, ಅಧಿಕಾರ ಗದ್ದುಗೆಯನ್ನು ಏರಿದರೂ ಕೂಡ ಸರ್ವ ಪ್ರಜಾ ಪರಿಪಾಲನೆಯ ಏಕಮೇವ ದೃಷ್ಟಿ. ಒಂದು ಅರ್ಥದಲ್ಲಿ ಭಗವಂತನೇ ರಾಜನ ರೂಪದಲ್ಲಿ ಪ್ರಜೆಗಳನ್ನು ಪಾಲಿಸುತ್ತಾನೆ ಎನ್ನುವಂತಹ ಮಾತು. ರಾಜ ಪ್ರತ್ಯಕ್ಷ ದೇವತಾ. ದೇವ, ನಿನ್ನ ಇಂತಹ ಒಂದು ಸತ್ಯ ಸನ್ನಡತೆಯ ಧರ್ಮ ಮಾರ್ಗದಿಂದಾಗಿ, ಭಕ್ತಿಯ ಉಪಾಸನಾ ದೃಷ್ಟಿಯಿಂದಾಗಿ ಭಗವಂತ ನಿನಗೆ ಒಲಿದಿದ್ದ. ಅದರ ನಿದರ್ಶನವೇ ನಿನ್ನ ಮಗಳ ವ್ಯಾಧಿಯ ನಿವಾರಣೆ. ಅಯ್ಯ, ಇಂತಹ ಶ್ರೀಮನ್ನಾರಾಯಣನ ಕೃಪಾ ಕಟಾಕ್ಷಕ್ಕೆ ಪಾತ್ರನಾದ ನೀನು ಇನ್ನು ಮುಂದೆ ವಿಷ್ಣುವರ್ಧನ ವಿಷ್ಣುವರ್ಧನ ಎನ್ನುವ ಹೆಸರಿಗೆ ಪಾತ್ರನಾದ. ನಿನ್ನಿಂದ ಇನ್ನೂ ಮಹತ್ಕಾರ್ಯಗಳು ನಡೆಯಬೇಕು. ನಿಮ್ಮ ಆಜ್ಞೆಯನ್ನು ಅನುಸರಿಸಲು ನಾನು ಸದಾ ಸಿದ್ಧನಿದ್ದೇನೆ ಸ್ವಾಮಿ. ಜೈನ ಧರ್ಮವನ್ನು ಪರಿಪಾಲಿಸುತ್ತಿದ್ದಂತಹ ನೀನು ಸನಾತನವಾದಂತಹ ನಮ್ಮ ಧರ್ಮದ ಪರಿಪಾಲನೆಗಾಗಿ
ಹಾ. ಸಂಕಲ್ಪಬದ್ಧನಾಗಿದ್ದೀಯಾ, ಕಟಿಬದ್ಧನಾಗಿದ್ದೀಯಾ, ಸಂತೋಷ. ನಿಜ. ನೋಡು, ಹಾ. ನಮ್ಮ ಧರ್ಮದ ಸಾರ ಇರುವುದೇ ಇಲ್ಲಿ. ಹಾ. ಶೈವರು ಶಿವ ಎಂದು, ವೇದಾಂತಿಗಳು ಕರ್ಮ ಎಂದು, ಹಾ. ಬೌದ್ಧರು ಬುದ್ಧ ಎಂದು, ಜೈನರು ಜಿನ ಎಂದು ಪ್ರಾರ್ಥಿಸುವ ದೇವನು ಯಾರು? ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಹಾ. ಹೊಳೆಯಾಗಿ ಹರಿದ ನೀರುಗಳೆಲ್ಲವೂ ಕೂಡ ಕಡಲನ್ನು ಸೇರುವ ಹಾಗೆ ಹಾ. ಎಲ್ಲ ಧರ್ಮದ ದಾರಿಯೂ ಕೂಡ ಶ್ರೀಮನ್ನಾರಾಯಣನ ವೈಕುಂಠವನ್ನೇ ತಲುಪುತ್ತದೆ ಎನ್ನುವುದು ಸತ್ಯ. ದಾರಿ ನೂರಾರಿವೆ ಬೆಳಕಿನ ಅರಮನೆಗೆ. ಹಾ. ಬೆಳಕಿನ ಅರಮನೆಯನ್ನು ಪ್ರವೇಶಿಸುವುದಕ್ಕೆ ಎಲ್ಲ ಮತ ಧರ್ಮಗಳ ದಾರಿಯೂ ಇದೆ. ಅದನ್ನು ಉದಾರವಾಗಿ ಸಾಮರಸ್ಯದಿಂದ, ಸರ್ವ ಸಮತಾಭಾವದಿಂದ, ಪ್ರೀತಿಯಿಂದ ನಾವು ನೋಡಬೇಕು. ನೋಡು, ನನ್ನ ಈ ಮಾತನ್ನು ನೀನು ಸರಿಯಾಗಿ ಕೇಳಿಸಿಕೊಡಬೇಕು. ಹಾ. ನಿನ್ನ ಈ ವೇಲಾಪುರದಲ್ಲಿ ಹಾ. ಭವ್ಯವಾದಂತಹ ಶಿಲಾ ದೇಗುಲವೊಂದನ್ನ ರಚಿಸಿ ಹಾ. ಚನ್ನಕೇಶವನನ್ನ ಪ್ರತಿಷ್ಠಾಪನೆ ಮಾಡು. ಹಾ. ಅದಕ್ಕಿಂತಲೂ ಮುಖ್ಯ, ನಾನು ಹೇಳಿದ ಈ ಸರ್ವ ಸಮತಾವಾದದ ಶಾಸನವೊಂದನ್ನ ಈ ದ್ವಾರದ, ದೇವಸ್ಥಾನದ ದ್ವಾರದ, ಶಿಲಾಮಯ ದ್ವಾರದ ಮೇಲೆ ಶಾಸನ ರೂಪದಲ್ಲಿ ಬರೆಸಿ ಹಾಗೆ ತನ್ಮೂಲಕ ನಮ್ಮ ದೇಶದ ಎಲ್ಲ ಜನರಿಗೂ ಕೂಡ ಸರ್ವಧರ್ಮಗಳು ಸಮಾನ ಎನ್ನುವಂತಹ ಸಾಮರಸ್ಯ ಪ್ರಜ್ಞೆ ಮೂಡಿ ಬರಬೇಕು. ವಿಷ್ಣುವರ್ಧನ, ವಿಷ್ಣುವರ್ಧನ, ವಿಷ್ಣು ತತ್ವವನ್ನ ನೀನು ವರ್ಧಿಸಬೇಕು. ಅದನ್ನು ಇನ್ನೂ ಜನರ ಮನದಲ್ಲಿ ಎಲ್ಲರ ಏಳಿಗೆಗಾಗಿ, ಪ್ರಜರ ಕ್ಷೇಮ ಪಾಲನೆಗಾಗಿ ನೀನು ಬಳಸಬೇಕು. ಅಂತಹ ಉದಾತ್ತವಾದಂತಹ ಒಂದು ಸಾಮ್ರಾಜ್ಯವನ್ನ ಈ ಕನ್ನಡದ ಮಣ್ಣಿನಲ್ಲಿ ಕಟ್ಟಿದೆ ಅಂತಾದ್ರೆ ಇದು ಸ್ವರ್ಗವಾಗಿರ್ತದಪ್ಪ. ಈ ಮಣ್ಣು ಸ್ವರ್ಗವಾಗಿದೆ. ನಿಮ್ಮ ಆಶೀರ್ವಾದವನ್ನು ಉಂಟುವಂತಾದ್ರೆ ಏನನ್ನೂ ಸಾಧಿಸಬಹುದು. ಈ ಮೂಲಕವಾಗಿ ಇಡೀ ನಮ್ಮ ಭಾರತ ವರ್ಷ ಅಲ್ಲ, ಪ್ರಪಂಚದ ಮೂಲ ಮೂಲೆಗಳಿಗೂ ಕೂಡ ಇಲ್ಲಿಂದ ಒಂದು ಸಂದೇಶ ಸಾರಬೇಕು. ಕನ್ನಡದ ಈ ಮಣ್ಣಿನ ಸಂದೇಶ ಭ್ರಾತೃತ್ವ ಭಾವನೆಯ, ವಿಶ್ವಮಾನವ ಪ್ರಜ್ಞೆಯ, ಎಲ್ಲರನ್ನೂ ಸಮಾನತೆಯಿಂದ ಪ್ರೀತಿಸುವಂತಹ ಔದಾರ್ಯದ ಸಾಗರದ ಮನೋಭಾವ ಕನ್ನಡದ ಮಣ್ಣಿನಲ್ಲಿ ಹುಟ್ಟಿದೆ ಅಂತಾಗಲಿ. ವಿಷ್ಣುವರ್ಧನ ನಿನಗೆ ಬೇಲೂರಿನಲ್ಲಿ ಚನ್ನಕೇಶವ ದೇಗುಲವನ್ನು ಪ್ರತಿಷ್ಠಾಪನೆ ಮಾಡಿದ ನಂತರ ಮೇಲುಕೋಟೆಯ ಎತ್ತರದ ಸ್ಥಳದಲ್ಲಿ ಇನ್ನೊಂದು ದೇವಾಲಯವನ್ನು ಮಾಡುವಂತಹ ಅವಕಾಶ ತಾನಾಗಿ ಒದಗಿ ಬಂತು. ಹೀಗೆ ಪ್ರಯಾಣ ಮಾಡುತ್ತಿರುವಂತಹ ಹೊತ್ತಿನಲ್ಲಿ ಆ ಗುಡ್ಡದ ಒಳಗಡೆ ಭವ್ಯವಾದಂತಹ ಶ್ರೀಕೃಷ್ಣನ ಮೂರ್ತಿ
ಅದನ್ನ ಕಂಡು ಅಲ್ಲಿರುವಂತಹ ಮಣ್ಣಿನ ಮಕ್ಕಳ ನೆರವಿನಿಂದ ದೇವಾಲಯವನ್ನು ಸೃಷ್ಟಿ ಮಾಡಿ ಮೇಲುಕೋಟೆ, ಭೂಮಿಯ ಮೇಲಿನ ಕೋಟೆ ಅನ್ನುವುದು ಮಾತ್ರ ಅರ್ಥ ಅಲ್ಲ. ಪ್ರಪಂಚದ ಮೇಲಿನ ಕೋಟೆಯಲ್ಲಿ ವೈಕುಂಠದಲ್ಲಿರುವಂತಹ ನಾರಾಯಣ ಭೂಮಿಯ ಮೇಲೆ ಬಂದ. ಆ ಮೇಲುಕೋಟೆಯ ಶ್ರೀಮನ್ನಾರಾಯಣನನ್ನು ನೋಡುತ್ತಾ ಇರುವಾಗ ಭಕ್ತಿಯ ರೋಮಾಂಚನದಲ್ಲಿ ಮೈಮರೆತಿದ್ದೇನೆ. ಆದ್ರೆ ಏನ್ ಮಾಡೋಣ, ಉತ್ಸಾಹದಿಂದ ಉತ್ಸವವನ್ನು ಮಾಡೋಣ ಅಂತಂದ್ರೆ ಉತ್ಸವ ಮೂರ್ತಿ ಇಲ್ಲ. ಹಾಗಾದ್ರೆ ಎಲ್ಲಿ ಹೋಯಿತು ಉತ್ಸವ ಮೂರ್ತಿ ಅಂತ ಯೋಚನೆ ಮಾಡುತ್ತಾ ಇದ್ದಾಗ ಚಿತ್ತಭಿತ್ತಿಯಲ್ಲಿ ದೆಹಲಿಯ ಸುಲ್ತಾನನ ಬಿಂಬ ಒಂದು ಹಾದು ಹೋಯಿತು. ಅಂದ್ರೆ ಅದರ ಅರ್ಥ ಈ ಉತ್ಸವ ಮೂರ್ತಿ ದೂರದ ದೆಹಲಿಯ ಸುಲ್ತಾನನಲ್ಲಿದೆ ಅಂತ ಅರ್ಥ. ಹಾಗಾದ್ರೆ ಆ ಮೂರ್ತಿಯನ್ನ ಆ ಉತ್ತರದಿಂದ ಇಲ್ಲಿಗೆ ತಂದು ಈ ದೇವಸ್ಥಾನದ ಉತ್ಸವಾದಿಗಳು ಉತ್ಸಾಹಪೂರ್ಣವಾಗಿ ನೆರವೇರುವಂತೆ ಮಾಡಬೇಕಲ್ಲ. ಅದಕ್ಕಾಗಿ ನನ್ನ ದಲಿತ ಬಂಧುಗಳನ್ನ ಕರೀತು. ದೇವರ ಮಕ್ಕಳೇ, ಸ್ವಾಮಿ ನಿಮ್ಮನ್ನು ನಾನು ದೇವರ ಮಕ್ಕಳು ಅಂತ ಕರೆಯುವುದು. ಯಾಕೆಂದ್ರೆ ಈ ಎತ್ತರದ ಬೆಟ್ಟ ಪ್ರದೇಶದಲ್ಲಿ ಭಗವಂತನ ಶಿಲಾದೇಗುಲವನ್ನ ರಚನೆ ಮಾಡುವುದಕ್ಕೆ ನೀವೆಲ್ಲ ಎಷ್ಟು ಸ್ವಯಂ ಸೇವಕರಾಗಿ ದುಡಿದಿದ್ದೀರಿ. ನಿಮ್ಮ ಸೇವೆಯಿಂದಾಗಿ ಈ ಸಾಧನೆ ಸಿದ್ಧಿ ಸಾಧ್ಯವಾಗಿದೆ. ಸ್ವಾಮಿ ನಿಮ್ಮ ಈ ಕೈಂಕರ್ಯ ಭಗವಂತನಿಗೆ ಪ್ರಿಯವಾಗಿದೆ. ಇದರಲ್ಲಿ ನಮ್ಮ ದೈಹಿಕವಾದಂತಹ ಶ್ರಮ ಎನ್ನುವುದಕ್ಕಿಂತ ಹೆಚ್ಚಾಗಿ ನಿಮ್ಮ ಆಶೀರ್ವಾದದ ಬಲ ಅಂತ ನಾವು ತಿಳಿದಿದ್ದೇವೆ. ಹಾಗಲ್ಲಪ್ಪ, ಭಗವಂತನ ಎದುರುಗಡೆ ನಾನು ನೀನು ಅವರು ಇವರು ಎಲ್ಲರೂ ಒಂದೇ. ನಾವೆಲ್ಲರೂ ಶ್ರೀಮನ್ನಾರಾಯಣನ ಮಕ್ಕಳು. ನಮ್ಮಲ್ಲಿ ಯಾವುದೇ ತರ ತಮ ಭೇದ ಸಲ್ಲದು, ಮೇಲು ಕೀಳು ಸಲ್ಲದು. ನಾವೆಲ್ಲ ಭಗವಂತನ ಮಕ್ಕಳು. ಹಾಗಿರುವಾಗ ಆ ಪ್ರೀತಿಯನ್ನ ಭಗವಂತನಲ್ಲಿ ತೋರ್ಪಡಿಸಿದಾಗ ಅದಕ್ಕೆ ಭಕ್ತಿ ಅಂತ ಕರೆಯುತ್ತಾರೆ. ನಮ್ಮ ಮಗುವಿನ ಮೇಲೆ ಪ್ರೀತಿ ತೋರಿಸಿದರೆ ಅದು ವಾತ್ಸಲ್ಯ, ಗುರುವಿನ ಮೇಲೆ ತೋರಿಸಿದರೆ ಗೌರವ, ತಾಯಿಯ ಮೇಲೆ ತೋರಿಸಿದರೆ ಮಮತೆ, ದೇವರ ಮೇಲೆ ತೋರಿಸಿದರೆ ಅದಕ್ಕೆ ಭಕ್ತಿ ಅಂತ ಹೆಸರು. ಆ ಭಕ್ತಿಯ ಸಾಮ್ರಾಜ್ಯದಲ್ಲಿ ನಾವೆಲ್ಲ ಒಂದೇ. ಎಲ್ಲ ಜಾತಿ ಮತ ಭೇದವನ್ನು ಮರೆತು ಭಗವಂತನ ಸೇವೆ ಮಾಡಬೇಕು. ಆದ್ರೆ ಈಗ ಒಂದು ಹೊಸ ಸಹಕಾರ ನಿಮ್ಮಿಂದ ಆಗಬೇಕು. ಈ ದೇವಸ್ಥಾನದ ರಥೋತ್ಸವವನ್ನು ಮಾಡಬೇಕಾದ್ರೆ ಉತ್ಸವ ಮೂರ್ತಿಯ ಅಗತ್ಯ ಇದೆ. ಆದ್ರೆ ಇಲ್ಲಿರುವ ಉತ್ಸವ ಮೂರ್ತಿ ದೂರದ ದೆಹಲಿಯಲ್ಲಿದೆ ಅಂತ ನಮಗೆ ಗೊತ್ತಾಗಿದೆ. ಆದ್ರಿಂದ ನಿಮ್ಮ ಸಹಕಾರ ನನಗಿದ್ದರೆ ನಾವೆಲ್ಲ ಆ ದೆಹಲಿಗೆ ಹೋಗಿ ಅಲ್ಲಿಂದ ಉತ್ಸವ ಮೂರ್ತಿಯನ್ನು ತಂದು ಇಲ್ಲಿಯ ರಥೋತ್ಸವವನ್ನು ಮಾಡೋಣ. ಅರ್ಥ ಆಗ್ಲಿಲ್ಲ. ಸಲಾಮ್ ಅಲೈಕುಂ ಅಂತ ಹೇಳಿದ್ರೆ ನಮ್ಮ ಬಾಂಧವರನ್ನ ಒಟ್ಟು ಸೇರಿದಾಗ ಮೊದಲು ಉಚ್ಚರಿಸುವಂತಹ ದೇವರ ಸ್ಮರಣೆ ನೀವು ಮಾಡುವ ಹಾಗೆ ನಾವು ಸಲಾಮ್ ಅಲೈಕುಂ ಅಂತ ಹೇಳ್ತೇವೆ. ವಾಲೈಕುಂ ಸಲಾಮ್ ಅಂತ ನೀವು ಹೇಳಬೇಕು. ಪರಸ್ಪರ ಪ್ರೀತಿಯಿಂದ ಅಪ್ಪಿಕೊಳ್ಳುವಂತಹ ನಮ್ಮ ರೀತಿಯೇ ಬೇರೆ. ಸ್ವಾಮಿ ದೆಹಲಿಯ ಸುಲ್ತಾನನಾಗಿ ಅಧಿಕಾರವನ್ನು ವಹಿಸಿಕೊಂಡಂತಹ ಇಡೀ ಭಾರತ ವರ್ಷವನ್ನ ನನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದೇನೆ. ದೆಹಲಿಯ ಸುಲ್ತಾನ ಅಂತ ಹೇಳಿದ್ರೆ ನನ್ನ ಇಡೀ ರಾಜ್ಯವನ್ನೇ ಕಣ್ಣಿನ ಅಳತೆಯಲ್ಲಿ ನಾನು ಆಡಳಿತ ಮಾಡುವಂತಹ ಮಟ್ಟಿಗೆ ಸುಧಾರಿಸಿಕೊಂಡಿದ್ದೇನೆ. ಸಾಮಂತರನ್ನು, ಧೀಮಂತರನ್ನು ಎಲ್ಲರನ್ನು ಅಲ್ಲಲ್ಲಿ ಬೇಕಾದಂತೆ ನಾನು ನೇಮಿಸಿದ್ದೇನೆ. ಅಷ್ಟೇ ಅಲ್ಲದೆ ಗೂಢಚಾರರನ್ನು ನೇಮಿಸಿದ್ದೇನೆ.
ಮಂತ್ರಿ ಮಾಗಧರು, ಸೈನಿಕರು, ಗೂಢಚಾರರು ನನ್ನ ಆಳ್ವಿಕೆಯಲ್ಲೆಲ್ಲ ಸುಸೂತ್ರವಾಗಿ ನಡೀತಾ ಇದೆ. ಎಲ್ಲ ಧರ್ಮಗಳನ್ನು ಸರಿಯಾಗಿ ಕಾಣುವ ರೀತಿಯಲ್ಲಿ ದೆಹಲಿಯ ಸುಲ್ತಾನ ನಾನು ಎಲ್ಲರಿಗೂ ಬೇಕಾಗುವ ರೀತಿಯಲ್ಲಿ ನಾನು ರಾಜ್ಯಭಾರ ಮಾಡುತ್ತಾ ಇದ್ದೇನೆ. ವರ್ತಮಾನ ಕಾಲದಲ್ಲಿ ಸಭೆಯನ್ನು ಕಟ್ಟುವಂತಹ ಸಮಯದಲ್ಲಿ ಯಾರೋ ಒಬ್ಬರು ದಕ್ಷಿಣದಿಂದ ಬಂದಿದ್ದಾರೆ ಅನ್ನುವಂತಹ ವರ್ತಮಾನ ಸಿಕ್ಕಿತ್ತು. ಅವರನ್ನು ಬರಲಿಕ್ಕೆ ಹೇಳಿ ನಮ್ಮ ದೇಶದವರು ಅಲ್ಲ ನೀವು, ಅಥವಾ ನಮ್ಮ ಪ್ರಾಂತ್ಯದವರು ಅಲ್ಲ, ಅಥವಾ ನಮ್ಮ ಹಾಗೆ ಇರುವವರು ಅಲ್ಲ. ದಕ್ಷಿಣದಿಂದ ಬಂದಿದ್ದೀರಿ ಅನ್ನುವಂತಹ ವರ್ತಮಾನವನ್ನು ಕೇಳಿದ್ದೇನೆ ನಾನು. ನಿಮ್ಮನ್ನು ಮುನಿಗಳು, ಋಷಿಗಳು ಅನ್ನುವಂತಹ ಹೆಸರಿನಿಂದ ಕರೀತಾರೆ ಅಂತ ನಮ್ಮವರು ಹೇಳಿದರು. ಹಾಗಾಗಿ ನಿಮ್ಮಂತವರು ಇಲ್ಲಿಗೆ ಬರುವಂತದ್ದೇನು ವಿಶೇಷ ಅಲ್ಲ. ನಾವು ದಂಡಯಾತ್ರೆಗೆ ಹೋದಾಗ ನಿಮ್ಮಂತವರನ್ನೆಲ್ಲ ಕಂಡಿದ್ದೇವೆ, ನೋಡಿದ್ದೇವೆ. ಬೇಕಾದಷ್ಟು ಕಡೆ ನಮ್ಮ ರಾಜ್ಯವನ್ನು ವಿಸ್ತರಿಸುವಾಗ ನಿಮ್ಮಂತವರ ಮೇಲೆ ನಮ್ಮ ಆಕ್ರಮಣವು ನಡೆದಿದೆ. ಆ ರೀತಿಯಲ್ಲಿ ನಾವು ಇದ್ದವರು. ಈಗ ಇಲ್ಲಿಗೆ ತಾವು ಬಂದದ್ದು ಯಾವ ಅಪೇಕ್ಷೆಯಿಂದ ಬಂದಿದ್ದೀವಿ? ದಕ್ಷಿಣ ದೇಶದಿಂದ ಬಂದಂತಹ ನಾವು. ನಿಮ್ಮ ಹೆಸರು? ಯತಿ ರಾಮಾನುಜ, ಯತಿ ರಾಜ, ಹೀಗೆಲ್ಲ ಜನ ಕರೀತಾರೆ. ನಮ್ಮ ಆಳ್ವಿಕೆಗೆ ಒಳಪಟ್ಟಂತಹ ಪ್ರದೇಶ. ದಕ್ಷಿಣದಿಂದ ಉತ್ತರಕ್ಕೆ ಬಂದಿದ್ದೇವೆ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಎನ್ನುವ ಭೇದಗಳು ನಮಗಿಲ್ಲ. ಇಡೀ ಭಾರತ ವರ್ಷ ಒಂದು, ನಾವೆಲ್ಲ ಒಂದು ಎನ್ನುವ ಭಾವ ನನ್ನ. ನೀವು ಹಿಂದೂ, ನಾವು ಒಂದು, ಎಲ್ಲರೂ ಒಂದು, ಇಂದು ಒಂದು ಪ್ರಶ್ನೆಯೇ ಇಲ್ಲ. ಎಲ್ಲರೂ ಒಂದು ಎನ್ನುವಂತಹ ಭಾವ ನೆಲೆಗೊಳ್ಳಬೇಕು ಎನ್ನುವಂತಹ ದೃಷ್ಟಿ ನನ್ನದು. ಅಯ್ಯ, ನಿನ್ನ ಈ ದರ್ಶನದ ಉದ್ದೇಶ ಏನು ಎನ್ನುವುದನ್ನು ಬಹಳ ದೂರದಿಂದ ಬಂದಿದ್ದೀರಿ ಅಂತ ಆದ್ರೆ ಅದು ದೆಹಲಿಯ ಸುಲ್ತಾನನನ್ನ ಭೇಟಿ ಮಾಡಬೇಕಂತ ನಿಮ್ಮ ಈ ಶಿಕ್ಷೆಗಳನ್ನೆಲ್ಲ ಕಟ್ಟಿಕೊಂಡು ಬರಬೇಕಂತ ಹೇಳಿದ್ರೆ ಏನು ವಿಶೇಷ ಇರಬೇಕು? ಅಯ್ಯ, ಕರ್ನಾಟಕ ಪ್ರದೇಶದಲ್ಲಿ ಪ್ರಸಿದ್ಧವಾದಂತಹ ಯದುಗಿರಿ ಮೇಲುಕೋಟೆ ಎನ್ನುವಂತಹ ದೇವಾಲಯದಲ್ಲಿ ಸದ್ಯಕ್ಕೆ ನಮ್ಮ ವಾಸ್ತವ್ಯ. ಅಲ್ಲಿಯ ಉತ್ಸವಾದಿಗಳಿಗೆ ಬೇಕಾದಂತಹ ಕಿರು ಮೂರ್ತಿಯೊಂದು, ಶಿಲ್ಪ ನಿನ್ನ ಆಸ್ಥಾನದಲ್ಲಿ ಇದೆ, ನಿನ್ನ ಅರಮನೆಯಲ್ಲಿ ಇದೆ ಎನ್ನುವುದನ್ನ ತಿಳಿದು ಅದನ್ನ ಬೇಡುವುದಕ್ಕಾಗಿ ಬಂದಿದೆ. ಅಪೇಕ್ಷೆ ಮಾಡುವುದು ತಪ್ಪಲ್ಲ. ಅಪೇಕ್ಷಿತ ವಸ್ತು ಅಪೇಕ್ಷೆ ಪಟ್ಟವರಿಗೆ ಸಿಗಬೇಕಂತ ಹೇಳಿದ್ರೆ ಅಪೇಕ್ಷೆ ಪಡುವಂತಹ ಕೊಡುವಂತಹ ವ್ಯಕ್ತಿಯಲ್ಲಿ ಅದು ಇರಬೇಕಲ್ವಾ? ಉಪೇಕ್ಷೆ ಇರಬಾರದು. ಉಪೇಕ್ಷೆಗಿಂತಲೂ ನಮ್ಮ ಅಪೇಕ್ಷೆಯ ಬಗ್ಗೆ ಕೊಡುವವನಿಗೆ ಉಪೇಕ್ಷೆ ಇಲ್ಲದೆ ಇದ್ದರೆ ವ್ಯತ್ಯಾಸ ಆಗೋದು. ಉಪೇಕ್ಷೆಗಿಂತಲೂ ಬೇಡುವಂತಹ ವ್ಯಕ್ತಿ ಕೊಡುವಂತಹ ವ್ಯಕ್ತಿಯಲ್ಲಿ ಆ ವಸ್ತು ಇದೆ ಅನ್ನುವಂತಹ ಪರಿಜ್ಞಾನ ಬೇಡ ಸ್ವಾಮಿ.
ಅದಿದ್ದೇ ಅದು ಬಂದದ್ದು. ಮುತ್ತು ಕೋರಿದಂತೆ ತೋರುವುದು ರಾಜನ್, ನಾವು ಅಪೇಕ್ಷಿಸಿದಂತಹ ವಸ್ತು ವಿಗ್ರಹ ನಿನ್ನಲ್ಲಿ ಇದೆ ಎನ್ನುವುದನ್ನ ತಿಳಿದೇ ನಾವು ಬಂದವರು. ಅಯ್ಯ, ನಿನಗೆ ಗೊತ್ತಿಲ್ಲದೆ ಇರಬಹುದು, ಆದರೆ ನಾವು ಅಪೇಕ್ಷಿಸುವಂತಹ ಶ್ರೀಕೃಷ್ಣನ ವಿಗ್ರಹ ನಿನ್ನ ಮುದ್ದು ಮಗಳ ಹತ್ತಿರ ಇದೆ ಅಂತ ಗೊತ್ತಾಗಿದೆ. ನಿನ್ನ ಮುದ್ದು ಮಗಳಲ್ಲಿರುವಂತಹ ಮುದ್ದಾದ ಮೂರ್ತಿಯನ್ನು ನಮಗೆ ಒಪ್ಪಿಸಿದೆ ಅಂತಾದ್ರೆ ನಿನಗೆ ಉದ್ಧಾರದ ಆಕಾಂಕ್ಷೆ ಉಂಟಾಗುತ್ತದೆ ಅಂತ ನಾವು ಅನುಗ್ರಹಿಸ್ತೇವೆ. हमारे पास एक मूर्ति है, वो किशन का मूर्ति है. ಹೌದು ಸ್ವಾಮಿ, ನೀವು ಯಾವುದೋ ದೃಷ್ಟಿಯಿಂದ ಮೂರ್ತಿಯನ್ನು ಕೇಳಿರಬಹುದು. ನಮ್ದುಗೆ ಮೂರ್ತಿಗೆ ಪೂಜೆಗೆ ಇಲ್ಲ, ಮೂರ್ತಿ ಪೂಜೆ ನಾವು ಮಾಡುವುದಿಲ್ಲ. ಹಾಗಿದ್ರು ನಮ್ಮಲ್ಲಿ ಮೂರ್ತಿ ಬಂದಿದೆ ಅಂತ ಹೇಳಿದ್ರೆ ನಾವು ಮಾಡ್ತೇವೆ ಪೂಜೆ ಕೊಡು ಅಂತ ಕೇಳಲಿಕ್ಕೆ. ನಾವು ನಮ್ಮ ದೇಶದ ವಿಸ್ತಾರ ಮಾಡುವ ಸಂದರ್ಭದಲ್ಲಿ ಎಲ್ಲ ಕಡೆ ಹೋಗಿ ನಾವು ಲೂಟಿ ಮಾಡಿದ್ದೇವೆ. ಅಂತ ಸಂದರ್ಭದಲ್ಲಿ ಯಾವುದಾದ್ರೂ ಮೂರ್ತಿ ನಮ್ಮ ಭಂಡಾರಕ್ಕೆ ಬಂದಿರಬಹುದು. ಆದರೆ ಅದು ಎಲ್ಲಿದೆ ಅಂತ ತಾವು ಹೇಳಿದ್ರೆ ಎಲ್ಲಿದೆ ಸ್ವಾಮಿ? ಅದು ಮುದ್ದು ಮಗಳ ಹತ್ತಿರ, ನನ್ನ ಮಗಳ ಹತ್ತಿರ. ನನ್ನ ಮಗಳ ಹತ್ರ ಇದೆ ಸ್ವಾಮಿ? ಖಂಡಿತ ಇದೆ. ಹಾಗಾದ್ರೆ ನನ್ನ ಮಗಳನ್ನು ಕರೆಸಿ मैं महल में खेलता था, आपने मुझे बुलाया क्यों? क्योंकि ये दक्षिण से आया है काफिर स्वामी है. वो क्या जानता तुम्हारे पास एक मूर्ति है, उसको मांगता है. नमको मूर्ति दो. निम्दे मूर्ति ಅವರು ಕೇಳ್ತಾ ಇದ್ದಾರೆ. ಇದು ಮೂರ್ತಿ ಇದಕ್ಕೆ ಅಲ್ಲ ಅಪ್ಪಜಾನ್. ಮತ್ತೆ ಇದು ನಮ್ದು ಬಚ್ಚ ಅಪ್ಪಜಾನ್. ಇದು ನಮ್ದು ಒಟ್ಟಿಗೆ ಆಡ್ತದೆ ಅಪ್ಪಜಾನ್. ಇದನ್ನು ನಾನು ಕೊಡುವುದಿಲ್ಲ ಅಪ್ಪಜಾನ್. ಇದನ್ನು ನಾನು ಕೊಡುವುದಿಲ್ಲ ಅಪ್ಪಜಾನ್. ನಾವು ಮೂರ್ತಿ ಪೂಜೆ ಮಾಡುವವರು ಅಲ್ಲ. ಆದರೂ ನನ್ನ ಮುದ್ದಿನ ಮಗಳು ಆ ಮೂರ್ತಿಯನ್ನು ಬಿಟ್ಟು ಬಿಡುವುದಕ್ಕೆ ಮನಸ್ಸು ಒಪ್ಪುತ್ತಾ ಇಲ್ಲ. ಅವಳು ಆ ಮೂರ್ತಿಯನ್ನು ಪೂಜಿಸಬೇಕು ಎನ್ನುವ ಅದಮ್ಯ ಭಕ್ತಿಯಿಂದ ನಾವು ಬಂದಿದ್ದೇವೆ.
ಧ್ಯಾನದಿಂದ ಕರೀತೇನೆ, ನೋಡೋಣ ಆ ಮಗು, ಆ ಕೃಷ್ಣ. ಅದು ಬಂದ್ರೆ ನಿಮ್ಗೆ ಏನು ಬೇಕು ಅದು ಮಾಡಿಕೊಂಡು ಹೋಗಿ ಸ್ವಾಮಿ. ನಾರಾಯಣ, ಕೃಷ್ಣ, ಭಗವಂತ. ಬಂದದು ಶ್ರೀ ಬಾಲಕನ ನಾನು ಆಟ ಆಡ್ತಿದ್ದಂತ ಮೂರ್ತಿ ಕಾಣ್ತಾ ಇಲ್ಲ, ನನ್ನ ಮೂರ್ತಿ ಕಾಣ್ತಾ ಇಲ್ಲ. ಎಲ್ಲಿ ಬೇಡನು ಎನ್ನ ಜನ್ಮಮೂರ್ತಿಯೆಂದು. ಎಲ್ಲಿ ಬೇಡನು ಎನ್ನ ಜನ್ಮಮೂರ್ತಿಯೆಂದು. ನಿಲ್ಲಾರದ ಬೀದಿಯೋ, ನಿಲ್ಲಾರದ ಬೀದಿಯೋ. ಕಲ್ಲು ಬಂಡೆಗಳೆಲ್ಲ ಕರಗುವಂದರಿ ಕೂಗಿ. ಕಲ್ಲು ಬಂಡೆಗಳೆಲ್ಲ ಕರಗುವಂದರಿ ಕೂಗಿ. ಎಲ್ಲೆಲ್ಲೋ ಹುಡುಕಾಡಿ ಕೊರಳಿದರು. ಎಲ್ಲೋ ಹುಡುಕಾಡಿ ಕೊರಳಿದರು. ಬೀದಿ ಕೃಷ್ಣ, ಕೃಷ್ಣ, ನನ್ನ ಜೊತೆ ಸದಾಕಾಲ ಆಟ ಆಡುತ್ತಿದ್ದಿ ನೀನು. ನನ್ನ ಮನಸ್ಸಿಗೆ ಸಂತೋಷವನ್ನು ಕೊಡುತ್ತಿದ್ದ ನನ್ನ ಮೂರ್ತಿ ಕಾಣುತ್ತಿಲ್ಲ. ಈ ದೆಹಲಿಯ ಮಹಲಿನಲ್ಲಿ ಎಲ್ಲೆಲ್ಲೂ ಕಾಣುತ್ತಿಲ್ಲ. ಬೀದಿ ಬೀದಿಗಳಲ್ಲಿ ನಿನ್ನ ಹುಡುಕಿದೆ, ಕಾಣುತ್ತಿಲ್ಲ. ಇಲ್ಲ, ಈ ಪುರದಿಂದಲೇ ನೀನು ಹೊರಟು ಹೋದಿಯಾ? ನನ್ನನ್ನು ಬಿಟ್ಟು ಹೋದಿಯಾ ಕೃಷ್ಣ? ಇಲ್ಲ, ನಾನು ನಿನ್ನನ್ನು ಹುಡುಕುತ್ತಾ ಬರುತ್ತೇನೆ ಕೃಷ್ಣ, ಏನೋ ಆಶ್ಚರ್ಯ ಇದು. ದಕ್ಷಿಣದಿಂದ ಕಾಫಿರರು ಬಂದಿದ್ದಾರಂತೆ ಹೇಳುವಾಗಲೇ ನನಗೆ ಅನುಮಾನ ಕಂಡಿತ್ತು. ಇಂತಹವರನ್ನು ಒಳಗೆ ಬಿಟ್ಟು ನಮ್ಮ ಸಾಮ್ರಾಜ್ಯಕ್ಕೆ ನೀರು ಬಿಡುವಂತಹ ವ್ಯವಸ್ಥೆಯನ್ನು ಮಾಡ್ತಾರೆ ಅಂತ ಹತ್ತಿರಕ್ಕೆ ಸೇರಿಸ್ತಾ ಇರಲಿಲ್ಲ. ಯಾರು ಬಂದ್ರು ನಾನು ಅವರನ್ನ ದೂರಕ್ಕೆ ಇಡ್ತಾ ಇದ್ದೆ. ಏನೋ ಸ್ವಾಮಿಗಳು ಬಂದಿದ್ದಾರಂತ ಬಿಟ್ರೆ ನನ್ನ ಮುದ್ದಿನ ಮಗಳು ಕಾಣ್ತಾ ಇಲ್ಲ, ನನ್ನ ಮುದ್ದಿನ ಮಗಳು ಕಾಣ್ತಾ ಇಲ್ಲ. ಇದಕ್ಕೆ ಹೀಗೆ ಬಿಡುವುದಲ್ಲ. ಎಲ್ಲಿ ನಮ್ಮ ಸೇನಾಧಿಪತಿ ಬಿಸ್ಮಿಲ್ಲಾ. ನಿಮ್ಮ ಸೇನಾಧಿಪತಿ ಸಭೆಗೆ ಬರಬೇಕು ಅಂತ ನೀವು ಕರೆದಿದ್ದೀರಿ. ಹೌದು. ಏನು ಕೆಲಸ ಆಗ್ಬೇಕು?
ಮಂದಿರ ಹೊಡಿಬೇಕಾ? ಹಾ. ಅಲ್ಲ ಚೋಕ್ರಿ ತೆಕ್ಕೊಂಡು ಬಂದು ನಿಮ್ಮ ಜಮಾನಕ್ಕೆ ಸೇರಿಸ್ಬೇಕಾ? ಆಹಾ. ಇಲ್ಲ, ಯಾವ ನಾವು ರಾಜ್ಯಕ್ಕೆ ಹೋಗಿ ಸಂಪತ್ತಿನ ತರಬೇಕು. ರಾಜ್ಯ ಆಗ್ಬೇಕು, ರಾಜ್ಯ ಆಗ್ಬೇಕು, ಹುಡುಗರು ರಾಜ್ಯ ಆಗ್ಬೇಕು. ಬಿಸ್ಮಿಲ್ಲಾ. ಮೊನ್ನೆ ಬಂದಿದ್ದ ಒಂದು ಸಭೆಯಲ್ಲಿ ನೋಡಿದ್ದೀರ ನೀನು? वो दक्षिण से आया है, काफिर आया था, साधु महाराज। साधु महाराज आया। हाँ। वो मेरे बेटी का साथ एक कृष्ण का मूर्ति था, क्या? उन्हें उसका मांगा। हाँ। मेरे बेटे नहीं दिया उसको। फिर क्या? फिर क्या किया अभी मंत्र ಮಾಡಿ ನಮ್ದು ಮಗಳಿಗೆ ಕರ್ಕೊಂಡು ಹೋಗಿದ್ದಾರೆ. ಬಿಬಿ ನಾಚರಿ ಕಾಡ್ತಾ ಇಲ್ಲ, ಎಲ್ಲಿ ಹೋಗಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಹೋದ್ರೆ ಆ ಸ್ವಾಮಿಯ ಹಿಂದೆ ಹೋಗಿರ್ಬೇಕು, ಹೋಗಿ ತಡೆದು ಅವರನ್ನು ಕರೆದುಕೊಂಡು ಬಾ. ಎಲ್ಲೆಲ್ಲೂ ನಿನ್ನನ್ನು ಕಾಣಲು ನನಗೆ ಸಾಧ್ಯವಾಗಲಿಲ್ಲ. ಎಲ್ಲಿದ್ದೀಯ ಕೃಷ್ಣ? ಈ ಬೆಟ್ಟವನ್ನು ಕಾಣುತ್ತಿದೆ, ಬೆಟ್ಟದ ಮೇಲೇರಿ ಬಂದೆ. ಏನಿದೆ ಆಶ್ಚರ್ಯ, ಏನಿದೆ ಆಶ್ಚರ್ಯ? ನನ್ನ ಚೆಲುವ ನಾರಾಯಣಲ್ಲಿ ನಿಂತಿದ್ದಾನೆ, ಬೆಟ್ಟದಲ್ಲಿರುವ ದೇಗುಲದಲ್ಲಿ ನನ್ನ ನಾರಾಯಣ ನಿಂತಿದ್ದಾನೆ. ಬರ್ತೇನೆ ನಾರಾಯಣ, ಬರ್ತೇನೆ. ಇಲ್ಲ, ದೇವಸ್ಥಾನದ ಒಳಗಡೆ ಹೋಗಬೇಕೆಂದು ದ್ವಾರದವರೆಗೆ ಬಂದೆ. ದ್ವಾರದಲ್ಲಿ ನನ್ನನ್ನು ತಡೆದರು. ನಾನು ಅನ್ಯ ಜಾತಿಗಳೆಂದು ನನಗೆ ಪ್ರವೇಶ ಕೊಡಲಿಲ್ಲ ನಾರಾಯಣ. ನಿನ್ನ ಬಳಿಗೆ ಬರುವುದಕ್ಕೆ ಪ್ರವೇಶ ಕೊಡಲಿಲ್ಲ. ನಿನ್ನ ಬಳಿಯೇ ನಾನು ಇರಬೇಕು. ನಿನ್ನನ್ನು ಬಿಟ್ಟು ಅರಕ್ಷಣವೂ ನಾನು ಬದುಕಲಾರೆ. ನನ್ನನ್ನು ಒಳಗೆ ಹೋಗುವುದಕ್ಕೆ ಬಿಡುತ್ತಿಲ್ಲ, ಇಲ್ಲಿವರು ಬಿಡುತ್ತಿಲ್ಲ. ಆದರೆ ನಾನು ಹಿಂದಕ್ಕೆ ಹೋಗುವುದಿಲ್ಲ. ನಾನು ನಿನ್ನ ಬಳಿಯೇ ಇರುತ್ತೇನೆ. ಈ ದೇವಸ್ಥಾನದ ಮಹಾದ್ವಾರದ ಬಾಗಿಲಿಗೆ ನನ್ನ ತಲೆಯನ್ನು ಬಡಿದು ನಿನ್ನ ಪಾದವನ್ನು ನೋಡಿದ್ರ ನಡೆದಂತಹ ಭಯಾನಕ ದೃಶ್ಯ.
ಭಗವಂತನಲ್ಲಿ ಒಂದಾಗುವಂತಹ ಭಕ್ತಿ ಭಾವದ ಉದ್ರೇಕ ಸ್ಥಿತಿ. ಅಧ್ಯಾತ್ಮದಲ್ಲಿ 9 ರೀತಿಯ ಭಕ್ತಿಗಳಿವೆ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಹಿಂದೆ ಬಲಿಚಕ್ರವರ್ತಿ ವಾಮನನ ಪಾದಗಳಿಗೆ ತನ್ನ ಶಿರವನ್ನ ಒಡ್ಡಿ ಆತ್ಮ ಸಮರ್ಪಣೆಯನ್ನು ಮಾಡಿದನು. 9ನೆಯ ಭಕ್ತಿಯಾದರೂ ಕೂಡ ಬಹಳ ಮಹತ್ವಪೂರ್ಣವಾದಂತಹ ಆತ್ಮ ಸಮರ್ಪಣ ವಿಧಾನ. ಮುಸಲಕನ್ಯೆಯಾದರೂ ಕೂಡ ಭಗವಂತನಲ್ಲಿ ಒಂದಾದಂತಹ ದೃಶ್ಯವನ್ನ ನಾವು ನೋಡಿದ್ದೇವೆ. ದಲಿತ ಬಂಧುಗಳೇ, ಸ್ವಾಮಿ, ಇದರಿಂದ ನಾವು ಕಲಿಯಬೇಕಾದ ಪಾಠ ಇದೆ. ಭಗವಂತನ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಒಂದು. ಯಾವ ಜಾತಿ ವರ್ಣ ವೈಷಮ್ಯಗಳು ಇಲ್ಲ, ಇರಬಾರದು ಎನ್ನುವುದು ಭಗವಂತನ ದೃಷ್ಟಿ. ಅದನ್ನ ಪಾಠ ಮಾಡುವ ಮೂಲಕ ಈ ದೃಶ್ಯವನ್ನು ನಮಗೆ ತೋರಿಸಿದ್ದಾರೆ. ಇದಕ್ಕಾಗಿ ನಾವಿನ್ನು ಮುಂದೆ ಈ ಬಿ.ಪಿ. ನಾಚಿಯಾರರ ವಿಗ್ರಹವನ್ನ ಚೆಲುವ ನಾರಾಯಣನ ಪಾದದ ಬುಡದಲ್ಲಿ ಇಟ್ಟು ಮುಂದೆ ಪೂಜೆ ಮಾಡಬೇಕು. ಇದಕ್ಕೆಲ್ಲ ಸಾಕ್ಷಿಗಳಾಗಿ ನೀವು ಕೂಡ ದೇವಸ್ಥಾನವನ್ನು ಪ್ರವೇಶ ಮಾಡಬೇಕು. ಹಿಂದೆ ನಮ್ಮ ಧರ್ಮದಲ್ಲಿ ಒಂದು ಮಾತಿತ್ತು, ಅಸ್ಪೃಶ್ಯರಾದವರು ದೇವಸ್ಥಾನವನ್ನು ಪ್ರವೇಶ ಮಾಡಬಾರದು. ಹಾಗೆ ಮಾಡಿಸಿದರೆ ನರಕ ಭಾಜನರಾಗುತ್ತಾರೆ. ನಾನೀಗ ದೃಢ ನಿರ್ಧಾರದಿಂದ ಚೆಲುವ ನಾರಾಯಣನ ಎದುರುಗಡೆ ಸಂಕಲ್ಪ ಮಾಡಿ ಹೇಳ್ತೇನೆ, ನಿಮ್ಮೆಲ್ಲರನ್ನೂ ಕೂಡ ನಾನು ದೇವಾಲಯದ ಒಳಗೆ ಕರೆದುಕೊಂಡು ಹೋಗುತ್ತೇನೆ. ಈ ಪಾಪಕ್ಕಾಗಿ ಏನಾದರೂ ನನಗೆ ಶಿಕ್ಷೆ ಬರುವುದಿದ್ರೆ ನರಕ ಭಾಜನನಾಗಿ ಈ ಪ್ರಮಾಣವೇ ಹೋಗುತ್ತೇನೆ. ಆದರೆ ನಮ್ಮ ಸಮಾಜದಲ್ಲಿ ಸಾಮರಸ್ಯ ಮೂಡಬೇಕು. ನೀವೆಲ್ಲರೂ ಬನ್ನಿ. ತೆಂಗಿಗೆ ಹೋದ್ರೆ ತೆಂಗು, ಬಡಗಿಗೆ ಹೋದ್ರೆ ಬಡಗು. ಈಗ ಬಡಗಿಗೆ ಬಂದದ್ದೆಲ್ಲಿಂದ? ನಾನು ಬಂದಿದ್ದು ದೆಹಲಿಯಿಂದ. ಉತ್ತರದಿಂದ. ಸುಲ್ತಾನನ ಸೇನೆಯಲ್ಲಿ ಬಂದಿರೋರು. ಬಿಸ್ಮಿಲ್ಲಾ ಖಾನ್. ಯಾಕೆ ಬಂದೆ? ನಮ್ಮ ಹುಡುಗಿಯನ್ನ ಚೌಕಿಯಿಂದ ಕರ್ಕೊಂಡು ಬಂದ್ಯಾ? ಏನೇನೋ ಸುಳ್ಳು ಹೇಳ್ಬಿಟ್ಟು ದಕ್ಷಿಣದಿಂದ ಬಂದು ನಮ್ಮ ಹುಡುಗಿಯನ್ನು ಎದುರಿಗಿಡು. ಏರಿ ಬರವ ಕ್ಷಣದಿ ಏಳನ ದ್ವಾರಗಳು ತಡೆದಾಗ ಯತಿವರ. ಏರಿ ಬರವ ಕ್ಷಣದಿ ಯವನದ ದ್ವಾರಗಳು ತಡೆದಾಗ ಯತಿವರ. ಸಮಾಧಾನ. ಪರಮಾರ್ಥವ ಮುಸುರಿ ಶಾಂತಿಯ ಸಾರ ಜಗಕ್ಕೆ. ಶಾಂತಿಯ ಸಾವರ ಜಗಕ್ಕೆ. ಮುಸಲವೀರ, ಏರು ಸ್ವರದಲ್ಲಿ ಬಂದೆ. ಹಾಡಿದೆ, ಕುಣಿದೆ, ಕುಪ್ಪಳಿಸಿದೆ, ತಿರುಗಿದೆ, ಎಲ್ಲ ಆಯಿತು. ಈ ತಾಮಸಾಹಾರದ ಪ್ರಭಾವ. ಯಾವಾಗ ಶುದ್ಧವಾದ ಸಸ್ಯಾಹಾರದಿಂದ ಮನಸ್ಸಿರ್ತದೋ ಆಗ ಸಾತ್ವಿಕವಾದ ಆಲೋಚನೆ ಇರ್ತದೆ. ನಿಮ್ಮ ರಾಜಕುಮಾರಿಯರನ್ನ ನಾವ್ಯಾಕೆ ಅಪಹರಿಸ್ತೇವೆ? ಅಂತಹ ಯಾವುದೇ ಕ್ರುದ್ಧ ಭಾವ ನಮ್ಮಲ್ಲಿ ಇಲ್ಲ. ಸಮಾಜವನ್ನು ಬೆಸೆಯಬೇಕು ಎನ್ನುವುದಷ್ಟೇ ನಮ್ಮ ಉದ್ದೇಶ. ಅಯ್ಯ, ಅನ್ಯ ಧರ್ಮೀಯನಾಗಿ ನೀನಿರಬಹುದು, ಆದರೆ ಭಗವಂತನೊಬ್ಬನೇ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳು. ನಮಗೆ ನಮ್ಮ ಎಲ್ಲ ಪ್ರೇರಣೆ ಅವನನ್ನೇ ನಾವು ರಾಮ ಕೃಷ್ಣ ಅಂತ ಕರೀತೇವೆ. ಹಾಗಾಗಿ ಒಂದೊಂದು ಧರ್ಮೀಯರಿಗೆ ಒಂದೊಂದು ಹೆಸರಿನಲ್ಲಿ ಅವನು ಕಂಡು ಬಂದಿರಬಹುದೇ ವಿನಃ ಭಗವಂತ ಒಬ್ಬನೇ. ಈ ಪಾರಮಾರ್ಥ ಸತ್ಯವನ್ನ ಅರ್ಥ ಮಾಡಿಕೊಂಡು ನೀವು ವ್ಯವಹರಿಸಬೇಕು. ಇರುವಷ್ಟು ಸಮಯ ಸಾಮರಸ್ಯದಿಂದ
ಕೊಡುಗೆಯ ಮನೋಭಾವದಿಂದ ಸಮಾಜದ ಸುಖಿ ದೃಷ್ಟಿಯ ಕಡೆಗೆ ಆಲೋಚಿಸಬೇಕೇ ವಿನ ಯುದ್ಧ, ನೆತ್ತರು, ಖಡ್ಗ ಈ ಆಲೋಚನೆ ಬೇಡ. ನಿನ್ನ ಮಹಾರಾಜನಿಗೆ ಹೇಳು, ರಾಜಕುಮಾರಿ ಭಗವಂತನಲ್ಲಿ ಐಕ್ಯ ಹೊಂದಿದ್ದಾರೆ ಅಂತ. ಆದ್ದರಿಂದ ಅದರಲ್ಲಿ ಪರಿತಪಿಸುವಂತಹುದೇನೂ ಇಲ್ಲ. ಆದಷ್ಟು ಸಮಾಧಾನಿಯಾಗಿ ಹಿಂದಿರುಗಿ ಈ ಸತ್ಯ ವಿಷಯವನ್ನು ಹೇಳು, ನಿಮಗೆಲ್ಲರಿಗೂ ಒಳ್ಳೆಯದಾಗು. ಸ್ವಾಮಿ ಮಹಾರಾಜ್, ಏನು ಒಳ್ಳೆಯದಾಗಿ ನಮಸ್ಕಾರ. ಪ್ರತಿದಿನ ಬದುಕರ ಜೀವನದ ಯಾತ್ರೆ ಎನ್ನುವುದು ಎಲ್ಲಿಂದ ಎಲ್ಲಿಗೋ ಬಂತು. ಎಲ್ಲಿಯ ಶ್ರೀಪೆರುಂಬದೂರು, ಎಲ್ಲಿಯ ಕಂಚಿ, ಎಲ್ಲಿಯ ಶ್ರೀರಂಗ, ಎಲ್ಲಿಯ ದ್ವಾರ ಸಮುದ್ರ, ಎಲ್ಲಿಯ ಮೇಲುಕೋಟೆ, ಎಲ್ಲಿಯ ದೆಹಲಿ. ಈ ಜೀವನದ ಯಾತ್ರೆ ಭರತ ವರ್ಷದ ವಿಭಿನ್ನ ಮೂಲಗಳನ್ನು ತಿರುಗಿ ಸಂಚಾರವನ್ನ ಪ್ರದಕ್ಷಿಣೆ ಅಂತ ಭಾವಿಸಿದ ಭಕ್ತಿಭಾವದಿಂದ ಪೂರೈಸಿದ ಹಾಗಾಗಿ ನನಗನಿಸ್ತಾ ಇದೆ, ನನ್ನ ಜೀವನದ ಶೇಷಾಯುಷ್ಯವನ್ನ ಶ್ರೀರಂಗನಾಥನ ಚರಣ ಸನ್ನಿಧಾನದಲ್ಲಿ ಕಳೆಯಬೇಕು. ಅದಕ್ಕಾಗಿ ನನ್ನ ಎಲ್ಲ ಭಕ್ತರನ್ನ ಕರೆದು ಅವರಿಗೆ ದಿವ್ಯೋಪದೇಶವನ್ನು ಹೇಳಿ ವಿಶಿಷ್ಟಾದ್ವೈತದ ತತ್ವವನ್ನು ಬೋಧನೆ ಮಾಡಿ ಮೇಲುಕೋಟೆಯನ್ನು ಬಿಟ್ಟು ನಾನು ಶ್ರೀರಂಗಕ್ಕೆ ಹೊರಡಬೇಕಾಗಿದೆ. ನನ್ನ ಭಕ್ತರನ್ನೆಲ್ಲ ಕರೆಯುತ್ತೇನೆ. ಕೊನೆಗೂ ನನ್ನ ಜೊತೆ ಉಳಿದವರು ನೀವು ಮೂರೇ ಇರಲಿ. ಜೀವನ ನಮ್ಮನ್ನ ಯಾವುದೋ ಒಂದು ಕಾರಣದಿಂದ ಒಂದಾಗಿಸಿ, ಯಾವುದೋ ತಂದೆ ತಾಯಿಗಳಿಗೆ ಹುಟ್ಟಿದ ಮಕ್ಕಳು ನೀವು, ನಾನೆಲ್ಲಿಂದಲೋ ಬಂದವರು. ಇಷ್ಟು ಸಮಯ ನಾವು ಒಂದಾಗಿದ್ದೇವೆ ಅಂತಂದ್ರೆ ಯಾವುದೋ ಪೂರ್ವ ಜನ್ಮದ ಋಣಾನುಬಂಧ ಅಂತ ಅರ್ಥ. ನಾನು ಮೇಲುಕೋಟೆಯನ್ನು ಬಿಟ್ಟು ದಕ್ಷಿಣದ ಶ್ರೀರಂಗಕ್ಕೆ ಯಾತ್ರೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೇನೆ. ಸ್ವಾಮಿ, ಮಕ್ಕಳೇ, ಭಗವಂತನನ್ನ ಅನನ್ಯವಾದ ಭಕ್ತಿಯಿಂದ ಪೂಜೆ ಮಾಡಿ ಆ ಭಗವಂತನಲ್ಲಿ ಶರಣಾಗತರಾಗಿ ಪ್ರಪನ್ನ ಮಾರ್ಗ ಅಂತ ಇದಕ್ಕೆ ಹೆಸರು. ಆಗ ಈ ಆತ್ಮ ಪರಮಾತ್ಮನೊಂದಿಗೆ ಸೇರಿ ಮೋಕ್ಷಗಾಮಿಯಾಗುತ್ತದೆ. ಭಕ್ತಿಯೇ ಮುಖ್ಯವಾದದ್ದು ಎನ್ನುವುದನ್ನು ಮರೆಯಬೇಕು. ಅಯ್ಯ, ನನ್ನ ನೆನಪು ನಿಮಗೆ ಕಾಡಿತು ಅಂತಾದ್ರೆ ನನ್ನನ್ನೇ ಹೋಲುವಂತಹ ಒಂದು ವಿಗ್ರಹವನ್ನ, ಮೂರ್ತಿಯನ್ನು ಮಾಡಿ ನಿಮಗೆ ಕೊಡುತ್ತೇನೆ. ಮೇಲುಕೋಟೆಯ ದೇಗುಲದಲ್ಲಿ ನನ್ನ ವಿಗ್ರಹವನ್ನೂ ಕೂಡ ನೀವು ನಿತ್ಯವೂ ನೋಡಬಹುದು. ಚೆಲುವನಾರಾಯಣನನ್ನು ಆರಾಧಿಸಿ ಎಲ್ಲರೂ ಸುಖ ಸಂತೋಷದಿಂದ ಬಾಳಿ ನಾನು ಶ್ರೀರಂಗಕ್ಕೆ ಹೊರಟು ಶರಣು ಶ್ರೀರಾಮಾನುಜಾಖ್ಯ ಮುನಿ ಶರಣು ಶ್ರೀರಾಮಾನುಜಾಖ್ಯ ಮುನಿ ಸಂಭಕ್ತಿ ಭಾವ
ನಿಮಿಷಗಳ ಒಂದು ವೇದಿಕೆ ಕಾರ್ಯಕ್ರಮ. ಶ್ರೀ ರಾಮಾನುಜ ವಿಜಯ ಈ ಒಂದು ಕೃತಿಯನ್ನು ರಚಿಸಿ ಯಕ್ಷಗಾನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಡಾಕ್ಟರ್ ವಸಂತ ಭಾರದ್ವಾಜ್ ಅವರನ್ನ ನಮ್ಮ ಕಲಾಕದಂಬದ ಪರವಾಗಿ ಶ್ರೀಯುತ ಶ್ರೀನಿವಾಸ ಶಾಸ್ತಾನ ಅವರು ಹಾಗೂ ನಮ್ಮ ಗೌರವಾಧ್ಯಕ್ಷರಾದ ದೇವರಾಜ ಕರ್ಬ ಅವರು, ರಾಧಾಕೃಷ್ಣ ಉರಾಳ ಅವರು ಬಂದು ನಮ್ಮದೊಂದು ಕಿರು ಸನ್ಮಾನವನ್ನ ಮಾಡಬೇಕಾಗಿ ಕೇಳ್ಕೊಳ್ತೇವೆ. ಸರ್ ಹಲೋ ಸರ್. ಶ್ರೀ ಸಿದ್ಧಿ ಗಣಪತಿಯ ಕೃಪೆ ಸದಾ ತಮ್ಮ ಮೇಲಿರಲಿ ಅಂತ ನಾವೆಲ್ಲರೂ ಆಶಿಸೋಣ. ಇನ್ನಷ್ಟು ಇಂತಹ ಒಳ್ಳೆಯ ಕೃತಿಗಳನ್ನು ರಚಿಸಿ ಯಕ್ಷಗಾನ ಮಾಡುವಂತಹ ಅವಕಾಶ ನಮ್ಮ ಕಲಾಕದಂಬಕ್ಕೆ ಒದಗಿ ಬರಲಿ ಅಂತ ನಾವೆಲ್ಲರೂ ಹಾರೈಸೋಣ. ಈ ಒಂದು ಯಕ್ಷಗಾನಕ್ಕೆ ಪ್ರೇರಕರಾದಂಥ KP ರಾಜಗೋಪಾಲ್ ಕನ್ಯಾನ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತೇನೆ. ಅವರಿಗೂ ನಮ್ಮ ಕಲಾಕದಂಬದ ಪರವಾಗಿ ನಮ್ಮ ಆತ್ಮೀಯ ಸನ್ಮಾನವನ್ನು ಮಾಡಿಕೊಳ್ತೇವೆ. ಹಾಗೆಯೇ ಮಟ್ಟಿ ರಾಮಚಂದ್ರ ರಾವ್ ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತೇನೆ. ಈ ಒಂದು ಪ್ರಸಂಗ ನಾವು ಅಭಿನಯಿಸಲಿಕ್ಕೆ ಇವರ ಸಹಕಾರವೂ ಕೂಡ ತುಂಬಾ ಇತ್ತು. ಧನ್ಯವಾದಗಳು ಸರ್. ಈ ಒಂದು ಯಕ್ಷಗಾನ ಪ್ರದರ್ಶನಕ್ಕೆ ಸಹಕರಿಸಿದ ಎಲ್ಲ ಕಲಾವಿದರಿಗೂ ಕೂಡ ವಂದನೆಗಳನ್ನು ಹೇಳ್ತಾ ಶ್ರೀಯುತ ಶ್ರೀನಿವಾಸ ಶಾಸ್ತಾನ ಅವರಿಗೆ, ದೇವರಾಜ ಕರ್ಬ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತೊಮ್ಮೆ 74ನೇ ಮಾಸದ ಮೆಲುಕು ಕಾರ್ಯಕ್ರಮದಲ್ಲಿ ನಾವು ಭೇಟಿಯಾಗೋಣ. ತಮ್ಮ ಸಹಕಾರ ಸದಾ ಇರಲಿ ಅಂತ ಆಶಿಸ್ತಾ ದೇವಾಲಯದ ಪದಾಧಿಕಾರಿಗಳಿಗೂ ಅಧ್ಯಕ್ಷರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ತಮ್ಮೆಲ್ಲರಿಗೂ ಶುಭರಾತ್ರಿ.